ಪರಮೇಶ್ವರನನ್ನು ಧ್ಯಾನಿಸಿದ್ದೆ ಅಂದಾಗ ಎಲ್ಲವೂ ಮಾಯವಾಗಿ ಹೋಯಿತು. ಮಗನಿಗೆ ಅಗ್ನಿಸ್ಪರ್ಶವಾಗಬೇಕು, ಕಟ್ಟಿಗೆ ಇಲ್ಲವಲ್ಲ. ನನ್ನ ಅಪ್ಪಣೆ ಇಲ್ಲದೆ ಹೊರಟೋಳು ಯಾರು? ಸೆಳೆದು ಕೆಳಗೆ ಹಾಕಿದ್ದೇನೆ. ಸುಡಬೇಕು ಅಂತ ಆದ್ರೆ ನನ್ನ ಮಗನನ್ನು ಎಳೆದು ಹಾಕಿದ್ದೀರಾ? ಅವನಿಗೆ ನೋವಾಗುತ್ತದೆ. ಯಾರದ್ದು ಹೆಣವನ್ನು ಹಿಡಿದುಕೊಂಡು ಬಂದು ಸುಡುವುದಕ್ಕೆ ಮುಂದಾದದ್ದಲ್ಲ ಸ್ವಾಮಿ, ನಾನು ಹೆತ್ತಂತಹ ನನ್ನ ಕಂದನಿವ. ನನ್ನ ಕಂದನ ಹೆಣವನ್ನು ಸುಡುವುದಕ್ಕೆ ನನಗೊಂದು ಅವಕಾಶ ಕೊಡಿ. ಇವ ನನ್ನ ಮಗನಲ್ಲ, ನಿಮ್ಮ ಮಗ ಎನ್ನುವ ಹಾಗೆ ತಿಳಿದಾದರೂ ಸುಡುವುದಕ್ಕೆ ಅವಕಾಶ ಕೊಡಿ ಸ್ವಾಮಿ, ಅವಕಾಶ ಕೊಡಿ. ಯಾರ ಮಗನಾದರೂ ಸರಿಯೇ, ಮಸಣದಲ್ಲಿ ಸುಡಬೇಕು ಅಂತಾದ್ರೆ ಮಸಣದ ನಿಯಮ ಉಂಟು, ಅದನ್ನು ಮೀರುವ ಹಾಗಿಲ್ಲ. ಅದಕ್ಕಾಗಿ ಹಾಗರೊಕ್ಕ, ಹೆಣನ ವಸ್ತ್ರ, ತಲೆಯಕ್ಕಿ ಮೂರನ್ನು ಕೊಡು, ಹೆಣವನ್ನು ಸುಡು. ಓ ಸುಡುಗಾಡಿ ನೊಡೆಯ, ಎಂತಹ ಮಾತುಗಳನ್ನು ಆಡುವುದಕ್ಕೆ ಮುಂದಾದ. ಹೆಣ ಸುಡಬೇಕಾದರೆ ನೀನು ಆಡಿದಂತಹ ಎಲ್ಲವನ್ನು ಕೊಡಬೇಕು. ಕೊಡುವುದಕ್ಕೆ ನನ್ನಲ್ಲಿ ಇರುವುದೇ ಅಹುದಾಗಿದ್ದಲ್ಲಿ, ಯಾರೂ ಇಲ್ಲದ ವೇಳೆ ನನ್ನ ಮಗನ ಶವವನ್ನು ಹಿಡಿದುಕೊಂಡು ಬರುವ ಅಗತ್ಯತೆಯೋ ಅನಿವಾರ್ಯತೆಯೂ ಇತ್ತೋ ಹೇಳಿ. ಕೊಡುವುದಕ್ಕೆ ನನ್ನಲ್ಲೇನೂ ಇಲ್ಲ. ಹಾಗಾಗಿ ಇದು ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಮಗನ ಶವವನ್ನು ಸುಡುವುದಕ್ಕೊಂದು ಅವಕಾಶ ಕೊಡಿ ಸ್ವಾಮಿ, ಅವಕಾಶ ಕೊಡಿ. ಇಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ ನೀನು. ಸುಳ್ಳು? ಹೌದು. ಸುಳ್ಳು ಹೇಳುತ್ತಿದ್ರೆ ನನ್ನ ಮಗನಿಗಿಂತಹ ಸ್ಥಿತಿ ಬರುತ್ತಿರಲಿಲ್ಲ. ನಾನು ಈ ರೀತಿಯಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವಂತಹ ಅಗತ್ಯತೆ ಇರುತ್ತಿರಲಿಲ್ಲ. ಏನು ಸುಳ್ಳಾಡಿದೆ ನಿಮ್ಮಲ್ಲಿ? ನಾನು ಏನು ಇಲ್ಲ ಅಂದೇ ಅಲ್ಲ, ಏನು ಇಲ್ಲ ನನ್ನಲ್ಲಿ. ಇದೆಲ್ಲ ನಿನ್ನ ಕೊರಲೆ
ಮಾಂಗಲ್ಯ ಇದೆ ತಾಳಿ ಅಡವಿಟ್ಟು ಕೊಡು. ಏನಾಡಿ ನನ್ನ ಕೊರಳಲ್ಲಿರುವಂತಹ ಮಾಂಗಲ್ಯ ಸರ್ ಇವನಿಗೆ ಹೇಗೆ ಕಂಡಿತು? ಕಟ್ಟಿದವನಿಗೆ ಮಾತ್ರ ಕಾಣುವಂತಹ ಈ ಮಾಂಗಲ್ಯ ಸರ್ ಇವನಿಗೆ ಕಾಣುವುದಕ್ಕೆ ಹೇಗೆ ಸಾಧ್ಯ? ಎಷ್ಟು ಧೈರ್ಯದಲ್ಲಿ ಕೇಳಿದ ಮಾಂಗಲ್ಯವನ್ನು ಕೊಡಿ ಎನ್ನುವ ಹಾಗೆ. ಹಾಗಾದ್ರೆ ಇದನ್ನು ಅಷ್ಟು ಧೈರ್ಯದಲ್ಲಿ ಕೇಳಬೇಕಾದರೆ ಇವನೇನು ಕಟ್ಟಿದವನು ತಿಳಿಯಲೇಬೇಕು. ಅಯ್ಯ ಮುಖ ತಿರುಗಿಸು. ಈಕೆ ಬೇಡ, ನಿನ್ನನ್ನು ನೋಡಬೇಕು. ತಿರುಗಿಸು ನಿಮ್ಮ ಮುಖವನ್ನು. ಈ ಮುಖವನ್ನು ನೋಡಿದರೆ ಯಾವ ಸುಖವೂ ಇಲ್ಲ. ನನಗೆ ನಿಮ್ಮ ಮುಖ ಕಾಣಲೇಬೇಕು. ಆಗದು ಆಗದು ಆಗದು. ತಿರುಗಿಸಿ. ಪ್ರಭೋ 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 ಪ್ರಭೋ. ಚಂದ್ರಮತಿ ನೀನೇ? ಹೌದು ದೊರಿ, ಹೌದು. ಏನಾಯ್ತು ಇದು? ದರ್ಬೆಯನ್ನು ತರುವುದಕ್ಕೆ ಹೋದಂತಹ ಕಾಲಕ್ಕೆ ವಿಷ ಪೂರಿತವಾದಂತಹ ಹಾವು ಕಚ್ಚಿ ಲೋಹಿತಾಶ್ವ ಮಾಡಿದ ದೊರೆ. ಶಿವನೇ ಶಿವನೇ, ನಿಮಗಾಡಿದಂತಹ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ಲೋಹಿತಾಶ್ವರನ್ನು ಉಳಿಸುವುದಕ್ಕೆ ನನ್ನಿಂದ ಸಾಧ್ಯವಾಯಿತು ಪ್ರಭು. ಚಂದ್ರಮತಿ ಪ್ರಭು, ಯಾರು ಹಾಳಾಗಿ ದುಡಿದಾದರೂ ಪಿತ್ತವನ್ನು ತಂದು ಬ್ರಾಹ್ಮಣನಿಗೆ ಕೊಟ್ಟು ನಿಮ್ಮನ್ನು ಬಿಡಿಸಿಕೊಟ್ಟೇನೆ. ಮತ್ತೊಮ್ಮೆ ಒಂದಾದೇನು ಎನ್ನುವ ಭಾವದಲ್ಲಿ ನಾನಿದ್ದೆ. ಆದರೆ ಈ ಕಾಲಕ್ಕೆ ಹಾಗಾಗದೆ ಬ್ರಾಹ್ಮಣನ ಹಾಳಾಗಿ ನೀವಿರುತ್ತ ನಮ್ಮ ಮಗನು ಹಾವು ಕಚ್ಚಿ ಸಾಯುವಂತಹ ಸ್ಥಿತಿ ಆಯಿತು. ಹೌದು, ಹೆಂಡತಿಯನ್ನು ಮಾರಿದೆ, ಮಗನು ಅಳಿಯುವಂತಹ ಸ್ಥಿತಿಗೆ ನಾವು ಒದಗಿ ಬಂದೆ ಅಂತಾದ್ರೆ ಎಂತಹ ದುರ್ವಿಧಿಯೇ ನನ್ನದ್ದು. ಶಿವನೇ 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 ಶಿವನೇ. ಪ್ರಭು, ಓ ಹೊರಟು ಬರುವಂತಹ ಕಾಲಕ್ಕೆ ಮನೆಯೊಡತಿ ಆಡಿದ್ದಾಳೆ. ಹೇಗೆ? ಸೂರ್ಯೋದಯವಾಗುವ ಮೊದಲು ನೀನು ಬರಬೇಕು, ಬಾರದೆ ಹೋದರೆ ನಿನ್ನ ಗಂಡನ ಸತ್ಯಕ್ಕೆ ನೀನು ತಪ್ಪಿದ ಹಾಗೆ ಎನ್ನುವ ಹಾಗೆ. ಹಾಗಾಗಿ ಮಗನ ಶವವನ್ನು ಸುಡುವುದಕ್ಕೊಂದು ಅವಕಾಶ ಕೊಟ್ಟಿದ್ದು. ಇಲ್ಲವೇ? ಆಗುವುದಿಲ್ಲ. ಯಾಕೆಂದರೆ ವೀರಬಾಹುಕನ ಘಟ್ಟಾಜ್ಞೆ ಇದೆ. ಈ ಮೂರನ್ನು ಪಡಕೊಂಡೇ ಹೆಣವನ್ನು ಸುಡಬೇಕು ಎನ್ನುವ ಹಾಗೆ. ಆದರೆ ಒಂದು ಅದರಲ್ಲಿರುವಂತ ಹೆಣನ ವಸ್ತ್ರ ಹಾಗೂ ತಲೆಯಕ್ಕೆ ಎರಡನ್ನಾದರೂ ನಾನು ಬಿಟ್ಟೇನು. ಅದು ನನಗೆ ಸೇರುವಂತದ್ದು. ಆಗ ರೊಕ್ಕ ಮಾತ್ರ ಕೊಡಲೇಬೇಕು. ಕೊಡುವುದಕ್ಕೆ ನನ್ನಲ್ಲಿ ಇಲ್ಲವಲ್ಲ. ಹೋಗು, ಪಡೆದಡೆಯಲ್ಲಿ ಬೇಡಿ ತಂದಾದರೂ ಕೊಡು. ಅದು ತನಕ ತಿನ್ನುವುದಕ್ಕೊಂದಿಷ್ಟು ಆಹಾರ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುವ ನನ್ನೊಡೆಯ ಹಣ ಕೊಡುವುದಕ್ಕೆ ಸಾಧ್ಯವೇ ದೊರೆ? ಪ್ರಯತ್ನ ಮಾಡು. ತರಕೊಂಡೀತು ಅದು ತನಕ ಈ ಶವಕ್ಕೆ ಏನೂ ಆಗದ